ಅಮ್ಮ ಇವತ್ತೇನು ಮಾಡ್ತಾಯಿದ್ದೀರಾ? ಇವತ್ತು ಚಿಕನ್ ಕೈಮಾ ಉಂಡೆ ಗೊಜ್ಜು ಮಾಡ್ತಾಯಿದ್ದೀನಿ. 1/4 kg ಚಿಕನ್ ಕೈಮಾ ತೊಗೊಂಡಿದ್ದೀನಿ. ಮೊದಲು ಕೈಮಾ ಮಸಾಲೆ ತೊಗೊಳ್ಳೋಣ. ಮಸಾಲೆಗೆ ರೆಡಿ ಮಾಡ್ಕೊಂಡಿರ್ತೀನಿ. ಈಗೇನೇನು ಅಂದರೆ ಫಸ್ಟು ಒಂದು ಮಿಕ್ಸಿ ಜಾರ್ಗೆ ಒಂದು 100 ಗ್ರಾಮ್ಸು ಇದು ಹುರ್ಗಡ್ಲೆನ ಪುಡಿ ಮಾಡಿಟ್ಕೋಬೇಕು. ಆಮೇಲೆ ಈ ಕೈಮಾನ ಸ್ವಲ್ಪ ಪೀಸಸ್ ಮಾಡ್ಕೊಳ್ಳೋದು. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ಇದು ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಸ್ವಲ್ಪ ಈರುಳ್ಳಿ, ಕಾಯಿ ತುರಿ ಹಾಕಿ ಕೊತ್ತಂಬರಿ ಸೊಪ್ಪು ಇದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ನುಣ್ಣಗೆ ಮಿಕ್ಸಿಲಿ ಹೊಡ್ಕೋಬೇಕು. ಆಮೇಲೆ ಸ್ವಲ್ಪ ಉಪ್ಪನ್ನು ಬೆರೆಸ್ಕೊಂಡು ಇನ್ನೊಂದು ಸಲ ಮಿಕ್ಸಿಲಿ ಮಿಕ್ಸ್ ಮಾಡಿದ್ಮೇಲೆ ಈಗ ಮಸಾಲೆಗೆ ನಾವು ಹುರ್ಗಡ್ಲೆನ ಪುಡಿ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಚೆನ್ನಾಗಿ ಹೊಂದಿಸ್ಕೋಬೇಕು. ನಂತರ ಈಗ ಚಿಕನ್ ಕೈಮಾನ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಹೊಂದಿಸ್ಕೊಂಡ ಮೇಲೆ ಈಗ ಕೈಮಾದು ಉಂಡೆ ರೆಡಿ ಆಗ್ತಾಯಿದೆ. ಈಗ ಇದಕ್ಕೆ ಮಸಾಲೆಗೆ ರೆಡಿ ಮಾಡ್ಕೋಬೇಕು ಗೊಜ್ಜಿಗೆ. ಅದಕ್ಕೆ ಸ್ವಲ್ಪ ಹಸಿ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಈರುಳ್ಳಿ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಸ್ವಲ್ಪ ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ ಹಾಕಿ ಮಿಕ್ಸಿ ಮಾಡ್ಕೋಬೇಕು ನುಣ್ಣಗೆ. ಸ್ವಲ್ಪ ನೀರು ಬೆರೆಸಿದ್ಮೇಲೆ ಚೆನ್ನಾಗಿ ಮಿಕ್ಸಿ ಮಾಡ್ಕೊಬಂದ್ಮೇಲೆ ಒಂದು ಬಾಣಲಿಲಿ ಸ್ವಲ್ಪ ಎಣ್ಣೆ ಇಟ್ಕೊಂಡು ಆ ಎಣ್ಣೆ ಕಾದ ನಂತರ ನಾವು ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಈ ಮಸಾಲೆನ ಈ ಬಾಣಲಿಗೆ ಸೇರಿಸ್ಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಹೊಂದ್ಕೊಳ್ಳೋಂಗೆ ಕುದಿಸಿದ್ಮೇಲೆ ನಾವು ಮೊದಲು ಮಿಕ್ಸಿ ಕೈಮಾ ಉಂಡೆ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಈ ಒಂದು ಗೊಜ್ಜಿಗೆ ಬಿಡೋದು. ಈ ಗೊಜ್ಜಲ್ಲಿ ಈ ಕೈಮಾ ಉಂಡೆ ಚೆನ್ನಾಗಿ ಹೊಂದುವಂಗೆ ಒಂದು 10 ನಿಮಿಷ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿದ ನಂತರ ಈ ಕೈಮಾ ಉಂಡೆ ಈ ಮಸಾಲೆಯಲ್ಲಿ ಹೊಂದ್ಕೊಂಡು ತುಂಬ ರುಚಿಯಾದ ಕೈಮಾ ಉಂಡೆ ಗೊಜ್ಜು ರೆಡಿ ಆಗುತ್ತೆ.